ಯಾವಾಗ ಅರ್ಜುನ ಅವನು ಏನು ಯೋಚನೆ ಮಾಡ್ತಾನೆ ಹೇಳಿ, ನನ್ನ ಮುಂದೆ ಇರುವಂಥ ಒಬ್ಬ ಗುರುಗಳು ತಾತ ನನ್ನ ಸ್ನೇಹಿತರನ್ನ ಕೊಂದ್ರೆ ನನಗೇನು ಬರುತ್ತೆ? ಪಾಪ ಬರುತ್ತೆ. ಅದಕ್ಕೋಸ್ಕರ ಅವನು ಯುದ್ಧ ಮಾಡಲ್ಲ ಅಂತ ಅವರು. ಕೃಷ್ಣ ಏನು ಮಾಡ್ತಾರೆ? ಅವ್ರಿಗೆ ಭಗವದ್ಗೀತೆಯ ಬೋಧನೆ ಮಾಡ್ತಾರೆ. ಭಗವದ್ಗೀತೆ ಬೋಧನೆ ಆದಮೇಲೆ ಅವ್ರೇನು ಮಾಡ್ತಾರೆ? ನಾನು ನಿನಗೆ ಶರಣಾಗಿರುವಂಥ ಒಬ್ಬ ಆತ್ಮ, ನಾನೀಗ ನೀನೇನು ಹೇಳ್ತಾ ಇದೆಯಲ್ಲ, ನೀನು ದೇವರು ದೇವತಮ ಪರಮಪುರುಷನಾದಂಥ ಕೃಷ್ಣ, ನೀನು ಧರ್ಮ ಸ್ಥಾಪನೆಗೋಸ್ಕರ ಈ ಒಂದು ಯುದ್ಧನ ಆರ್ಗನೈಸ್ ಮಾಡಿದ್ಯಾ. ಇಲ್ಲಿ ನೀನೇ ನನಗೆ ಹೇಳ್ತಾ ಇದೆಯಾ ಯುದ್ಧ ಮಾಡು ಅಂತ. ನಾನು ಜಸ್ಟ್ ಯುದ್ಧ ಮಾಡ್ತೀನಿ ಅಷ್ಟೇ, ನಿನ್ನ ಸೇವೆಯಾಗಿ ಯುದ್ಧ ಮಾಡ್ತೀನಿ. ಅವನ ಸೇವೆಯಾಗಿ ಯುದ್ಧ ಮಾಡಿದ್ರೆ ಏನಾಯ್ತು? ಅವನು ಧರ್ಮದ ಸ್ಥಾಪನೆಗೋಸ್ಕರ ಭಗವಂತ ಏನೊಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅವತಾರ ತಗೊಂಡಿದ್ದಾನೆ, ಆ ಒಂದು ಉದ್ದೇಶದಲ್ಲಿ ಅವನು ಅರ್ಜುನ ಏನಾದ? ಒಬ್ಬ ಭಾಗವಾಗಿ ನಿಮಿತ್ತವಾಗಿ ಅವನು ತನ್ನ ಕರ್ತವ್ಯಗಳನ್ನ ಮಾಡ್ದ, ಯುದ್ಧನೂ ಮಾಡ್ದ, ಭಗವಂತನ ಜೊತೆ ಧರ್ಮ ಸ್ಥಾಪನೆ ಮಾಡುವಂತ ಒಂದು ಉತ್ಕೃಷ್ಟವಾದ ಒಂದು ಕೆಲಸದಲ್ಲೂ ಸಹ ಅವನು ಭಾಗಿಯಾದ. ಕಡೆಗೆ ಅವನ ಜೀವನನೇ ಸಾರ್ಥಕ ಆಗುತ್ತೆ. ಸೊ ಭಗವಂತ ಏನು ಹೇಳ್ತಾರಲ್ಲ ಅದನ್ನ ಮಾಡಿದ್ರೆ ಏನಾಗುತ್ತೆ? ನಮಗೆ ಸುಕೃತಿ ಸಿಗುತ್ತೆ. ಭಗವಂತನ ಒಂದು ಸೇವೆ ಮಾಡೋದ್ರಿಂದ ನಾವೇನ್ ಮಾಡ್ಬೋದು? ಭಗವಂತನ ಧಾಮಕ್ಕೇನೆ ನಾವು ಇದ್ದಿರ್ಬೋದು. ಸೊ ಇದನ್ನ ಏನಂತ ಕರೀತಾರೆ? ಅಕರ್ಮ. ಇದು ಪಾಪದ ಕೆಲಸನೂ ಅಲ್ಲ, ಪುಣ್ಯದ ಕೆಲಸನೂ ಅಲ್ಲ, ಇದೇನು? ಅಕರ್ಮ. ಸೊ ಅದಕ್ಕೋಸ್ಕರ ಈ ಮನುಷ್ಯನ ಜನ್ಮ ಬಂದಾಗ ನಾವು ಏನು ಮಾಡಬೇಕು? ಭಗವಂತನ ಸೇವೆ ಏನಿದೆಯಲ್ಲ ಅದನ್ನ ಸಾಧ್ಯವಾದಷ್ಟು ಮಾಡೋದಕ್ಕೇನೆ ಪ್ರಯತ್ನನ ಪಡಬೇಕು. ಸೊ ನೀವು ಇದನ್ನ ಉದಾಹರಣೆಯಾಗಿ ನೀವು ಪುರಂದರ ದಾಸರ ಒಂದು ಉದಾಹರಣೆನೇ ತಗೋಬಹುದು. ಅವ್ರ ಹತ್ರ ಏನಾಗಿದ್ರು? ಅವರು ನವಕೋಟಿ ನಾರಾಯಣ ಆಗಿದ್ರು. ಅಷ್ಟೊಂದು ದುಡ್ಡಿತ್ತು ಅವ್ರ ಹತ್ರ. ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಅವ್ರೇನ್ ಮಾಡಿದ್ರು? ಎಲ್ಲಾನು ಬಿಟ್ರು. ಎಲ್ಲ ಬಿಟ್ಟು ಭಗವಂತನ ಹಾಡು ಹೇಳ್ಕೊಂಡು ಈ ಒಂದು ಭಗವದ್ಗೀತೆ ಭಾಗವತದಲ್ಲಿರುವಂಥ ಜ್ಞಾನವನ್ನ ಜನಸಾಮಾನ್ಯರಿಗೂ ತಲುಪಿಸ್ಬೇಕು ಅಂತ ಅವ್ರೇನ್ ಮಾಡಿದ್ರು? ಕೀರ್ತನೆಗಳನ್ನ ಬರ್ಕೊಂಡು ಹಾಡ್ಕೊಂಡು ಎಲ್ಲರಿಗೂ ಜ್ಞಾನ ಕೊಡೋದ್ರಲ್ಲಿ ಅವರು ಹೋದ್ರು.